ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಕ್ಯಾಬೇಜ್ ಪರಾಠ ಮಾಡಿದ್ದೆ, ಅದ್ರ ಜೊತೆ ಗಟ್ಟಿ ಗಟ್ಟಿ ಮೊಸರು. ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಬಂದಿಲ್ಲ ನೋಡ್ರಿ, ಅಂತ ಸೂಪರ್ ಮೊಸರು ಈ ಥಂಡಿ ಒಳಗೆ ಮಾಡೀನಿ. ನೋಡೋಣ ಬರ್ರಿ ಹೆಂಗಾಗಿತ್ತಂತ. ಅಮ್ಮ ಉಪ್ಪಿನಕಾಯಿ ಇಲ್ಲ. ಉಪ್ಪಿನಕಾಯಿ ಬೇಕಾ ನಿಂಗ? ಹಾ ತಗೊಂಬಾ. ಟೇಸ್ಟ್ ನೋಡೋಣ. ನೋಡು ಹೆಂಗಾಗಿದೆ ನೋಡು. ಇದು ಪರಾಠ ಅನ್ಕರ್ ಮಸ್ತ್ ಆಗತ್ತೆ. ಮಸ್ತ್ ಆಗತ್ತೆ. ನಂಗೆ ಭಾಳ ಸೇರ್ತಮ್ಮ ಉಪ್ಪಿನಕಾಯಿ. ಉಪ್ಪಿನಕಾಯಿ ಸೇರ್ತಾ? ಓಕೆ, ಮಸ್ತ್ ಆಗತ್ತೆ. ಎಂಜಾಯ್ ಮಾಡು. ನೋಡಿದ್ರಲ್ರಿ ನನ್ನ ಮಗಳು ಉಪ್ಪಿನಕಾಯಿನ ಎಷ್ಟು ಹೊಗಳಿದ್ಲಂತ. ಇದನ್ನ ಕಾರ್ತಿಕ್ ಪುರೋಹಿತ್ ಅನ್ನೋರು ಅವ್ರ ತಾಯಿ ಉಪ್ಪಿನಕಾಯಿ ಪ್ರಿಪೇರ್ ಮಾಡ್ತಾರ್ರಿ. ಭಾರಿ ಮಸ್ತ್ ಅದರಿ, ಟೇಸ್ಟ್ ಅಂತೂ ಸೂಪರ್ ಅದರಿ. ಇದ್ರ ಹೆಸರು ಅಮ್ಮಾಸ್ ಪಿಕಲ್ ಅಂತ ಹೇಳಿ ಇಟ್ಟಾರ ಅವ್ರು. ನಿಂಬಿಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಎರಡನ್ನು ಸೇಲ್ ಮಾಡ್ತಾರ್ರಿ ಅವ್ರು. ಭಾರಿ ಚಲೋ ಆಗೇದ್ರಿ ಉಪ್ಪಿನಕಾಯಿ. ಈಗ ಹೇಳೋ ಮುಂದೆ ಕೂಡ ಬಾಯಿ ಒಳಗೆ ನೀರು ಬರ್ಲಿಕ್ಕತ್ತದ ನೋಡ್ರಿ, ಯಾಕಂದ್ರೆ ಆಲ್ರೆಡಿ ನಾನು ಉಪ್ಪಿನಕಾಯಿ ಟೇಸ್ಟ್ ಮಾಡ್ಬಿಟ್ಟೇನ್ರಿ. ಸೊ ನಿಮಗೆ ಏನಾದರೂ ನಿಂಬೆಕಾಯಿ ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಬೇಕಂದ್ರೆ ಇಲ್ಲಿ ವಿಡಿಯೋದಾಗೂ ತೋರ್ಸೇನಿ ನೋಡ್ರಿ. ಕಾರ್ತಿಕ್ ಪುರೋಹಿತ್ ಅಂತ ಅವ್ರ ನಂಬರ್ ಕೊಟ್ಟೇನಿ, ಅವ್ರಿಗೆ ನೀವು ಫೋನ್ ಆದ್ರೂ ಮಾಡ್ಬೋದು ಅಥವಾ ವಾಟ್ಸಪ್ ಅದ ಮೆಸೇಜ್ ಮಾಡಿ ನಿಮ್ಗೆ ಉಪ್ಪಿನಕಾಯಿ ರೇಟು ಆಮೇಲೆ ಟ್ರಾನ್ಸ್ಪೋರ್ಟ್ ಎಲ್ಲ ಅವ್ರ ವ್ಯವಸ್ಥೆ ಮಾಡ್ತಾರ. ಕೊರಿಯರ್ ಸರ್ವಿಸ್ ಕೂಡ ಅವ್ರದದ. ಭಾರಿ ಚಲೋ ಉಪ್ಪಿನಕಾಯಿ ಆಗ್ಯದ್ರಿ. ಏನಾಗ್ತದ್ರಿ, ಒಮ್ಮೊಮ್ಮೆ ನಮ್ಗೆ ಹಾಕ್ಲಿಕ್ಕೆ ಆಗಂಗಿಲ್ಲ ಕಾರಣಾಂತರಗಳಿಂದ. ಅವಾಗ ನಾವ್ ಈ ರೀತಿ ಮನಿ ಒಳಗ್ ಹಾಕಿದ್ದ ಉಪ್ಪಿನಕಾಯಿ ಟೇಸ್ಟ್ ಬೇಕಾಗಿರ್ತದ್ರಿ. ಅವಾಗ ನೀವು ಹಿಂಗ ತಗೋಬಹುದು ನೋಡ್ರಿ. ಇವ್ರದ್ದು ಉಪ್ಪಿನಕಾಯಿ ಟೇಸ್ಟ್ ಸೂಪರ್ ಅದರಿ. ಸೊ ಬರ್ರಿ, ಈಗ ಏನಂದ್ರ ಕ್ಯಾಬೇಜ್ ಪರಾಠ ಅಂದೆ, ಕ್ಯಾಬೇಜ್ ತಗೊಂಡಿದೀನಿ. ಅದನ್ನ ಈ ರೀತಿ ಹೆರ್ಕೊಂಡ್ಬಿಟ್ಟೇನ್ರಿ. ಹೆರೋ ಮಣಿ ಒಳಗ ಸಣ್ಣಗ ಹೆರದು ಅಥವಾ ತುರೋದು ರೆಡಿ ಮಾಡಿ ಇಟ್ಕೊಳ್ಳೋಣ. ಇಲ್ಲೊಂದ್ ಪ್ಯಾನ್ ಕಾಯ್ಲಿಕ್ಕೆ ಇಡೋಣ. ಇದಕ್ಕ ಜೀರಿಗೆ ಹಾಕೋಣ, 1 ಸ್ಪೂನ್ ಜೀರಿಗೆ ರೀ. ಇದ್ ನೋಡ್ರಿ, ನಾನೇನೀಗ ಸ್ಪೂನ್ ತೋರಿಸ್ತೇನೆ ನೋಡ್ರಿ. ಇಷ್ಟು ಸಣ್ಣ ಸ್ಪೂನ್ ಅದ ರೀ, ಇದ್ರಲ್ಲ 4 ಸ್ಪೂನ್ ಹಾಕಿದ್ದೆ ನಾ ಜೀರಿಗೆ. ಸೊ ನಿಮ್ಗೆ ಹೇಳಿದೆ 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಅಷ್ಟು ಅಜ್ವೈನ್ ಹಾಕಿದ್ದೇನ್ರಿ. ಪಚನ ಶಕ್ತಿಗೂ ಉಪಯೋಗ ಆಗ್ತದ, ಹೆಲ್ತಿಗೂ ಒಳ್ಳೇದು. ಈಗ ಕ್ಯಾಬೇಜ್ ಏನ್ ಹೆರದ್ ಇಟ್ಕೊಂಡೇವಲ್ಲ ಅದನ್ನ ಹಾಕೋಣಂತ. ಹಿಂಡುದು ಏನು ಮಾಡೋದು ಬೇಕಾಗಿಲ್ಲ. ಇದನ್ನ ಹಾಕಿ ಈ ಒಗ್ಗರಣೆ ಒಳಗ್ ತಾಳ್ಸೋಣಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕ್ಕತ್ತಿರಲ್ಲ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನೆನಪ್ಲೆ ಉಪ್ಪಿನಕಾಯಿ ಆರ್ಡರ್ ಮಾಡ್ರಿ, ಭಾರಿ ಟೇಸ್ಟಿ ಅದ ರೀ. ನನ್ ಮೇಲೆ ಟ್ರಸ್ಟ್ ಮಾಡಿ ಮಾಡ್ರಿ, ಮಸ್ತ್ ಟೇಸ್ಟ್ ಅದ. ಸೊ ಈಗ ಒಂದ್ ಅರ್ಧ ಚಮಚ ಹಳದಿ ಹಾಕಿದೆ, ಅಂದ್ರೆ ಅರ್ಶಿನ. 4 ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿದೆ, ಯಾಕಂದ್ರೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಇರ್ಬೇಕ್ರಿ ಮಸಾಲೆ, ಅವಾಗ ಟೇಸ್ಟಿ ಆಗ್ತದ. ಆಮೇಲೆ ಉಪ್ಪು ಹಾಕಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಮೆಣಸಿನ ಪುಡಿ ಹಾಕಿ. ಈಗ ಒಂದ್ ಸ್ವಲ್ಪ ಪಾವ್ ಭಾಜಿ ಮಸಾಲೆ ಹಾಕ್ಲಿಕತ್ತೇನ್ರಿ. ಪಾವ್ ಭಾಜಿ ಮಸಾಲೆ ಯಾಕಂದ್ರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡ್ತದ್ರಿ. ಈಗಿನ ಮಕ್ಕಳಿಗೆಲ್ಲ ಈ ರೀತಿ ಬೇಕಾಗ್ತದ. ಇಲ್ಲ ಅಂದ್ರೆ ಬರೀ ನೀವು ಖಾರ ಪುಡಿ, ಉಪ್ಪು, ಇಂಗು, ಅರಿಶಿನ ಇಷ್ಟ ಹಾಕಿದ್ರೆ ಸಾಕಾಗ್ತಿತ್ತು. ಆದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಹೆಚ್ಚು ಕೊಡ್ಬೇಕು ಅನ್ನೋದಕ್ಕೆ ನಾನು ಸ್ವಲ್ಪ ಪಾವ್ ಭಾಜಿ ಮಸಾಲೆ ಹಾಕಿನಿ. ಮಸ್ತ್ ಟೇಸ್ಟ್ ಆಗ್ತದ, ಟ್ರೈ ಮಾಡ್ಬೋದು ನೀವು. ಹಾಕಿ ಚಂದಾಗಿ ಇದನ್ನ ತಾಳಿಸ್ಬಿಡೋಣ್ರಿ. ಈ ಮಸಾಲೆ ಹಾಕಿ ನೀರಂತೂ ಒಂದ್ ಸ್ವಲ್ಪನೂ ಮುಟ್ಟಿಸ್ಬಾರ್ದು. ಕ್ಯಾಬೇಜ್ ನಲ್ಲಿ ಒಂದ್ ಸ್ವಲ್ಪ ನೀರಿನ ಅಂಶ ಇರ್ತದ, ಅಷ್ಟೇ ಸಾಕು. ಇಷ್ಟೆಲ್ಲ ಮಾಡಿದ್ರು ಕೂಡ ಅದ್ರೊಳಗ ಒಂದ್ ಸ್ವಲ್ಪ ನೀರ್ ಉಳ್ದ ಬಿಡ್ತದ್ರಿ. ಈಗ ಫಸ್ಟ್ ಏನ್ ಮಾಡ್ದೆ ಗೊತ್ತೇನ್ರಿ, ಈಗ ಇದೇನ್ ಪೌಡರ್ ಹಾಕಿದ್ನಲ್ರಿ, ಇದ ಚಿಗಳಿರಿ. ಅಂದ್ರ ಎಳ್ಳು ಬೆಲ್ಲ ನಿನ್ನೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮೊನ್ನೆ ಚೌತಿ ಪಂಚಮಿಗ ಏರಿಸ್ಲಿಕ್ ಬೇಕಂತ, ಅದು ಇನ್ನೊಂದ್ ಸ್ವಲ್ಪ ಉಳದ್ ಬಿಟ್ಟಿರ್ತದ್ರಿ. ಅದ ಹಂಗ ಕೂಡ್ತದ, ಮುಂದ ನೆನಪ ಆಗಂಗಿಲ್ಲ. ಅದಕ್ಕ ಅಡಿಗೆ ಮನಿ ಒಳಗ್ ಮುಂದ ಇಟ್ಕೊಂಡಿದ್ದೆ, ಅದನ್ನ ಹಾಕಿದೆ ಈಗಿದ್ರ ಮಸಾಲೆ ಒಳಗ. ಎಳ್ಳ ಹಾಕ್ಬೇಕಾಗಿತ್ತ ಅಂತ ಹೇಳಿ ಇಲ್ಲೇ ಹಿಟ್ ಕಲಸ್ಕೊಂಡ್ಬಿಡೋಣ. ಅಷ್ಟ್ರಲ್ಲಿ ಇಲ್ಲಿ ಪುಟಾಣಿ ಪುಡಿ ಹಾಕ್ಲಿಕತ್ತೇನೆ ನೋಡ್ರಿ. 3 ರಿಂದ 4 ಸ್ಪೂನ್ ಪುಟಾಣಿ ಪುಡಿ ಹಾಕ್ತೇನೆ, ಬೈಂಡ್ ಆಗ್ಲಿಕ್ ಇದ್ ಮಸಾಲೆ. ಗೋಧಿ ಹಿಟ್ ಒಳಗ ಅರ್ಶಿನ ಪುಡಿ, ಉಪ್ಪು ಹಾಕಿ ಕಲಸಿ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಇಲ್ಲಿ ನೋಡ್ರಿ, ಪುಟಾಣಿ ಪುಡಿ ಮಸಾಲೆ ಒಳಗ್ ಯಾಕೆ ಹಾಕ್ಲಿಕತ್ತೇನಂದ್ರ, ಮೊದ್ಲೇನ್ ಹಾಕ್ತಿದ್ದೀರಿ, ನಾನು ಚಿರೋಟಿ ರವೆ ಹಾಕ್ತಿದ್ದೆ. ನೀವು ಮೊದ್ಲಿನೆಲ್ಲ ಒಂದ್ ಸ್ವಲ್ಪ ರೆಸಿಪೀಸ್ ನೋಡಿದ್ರ ಐಡಿಯಾ ಬರ್ಬೋದು ನಿಮಗ. ಚಿರೋಟಿ ರವೆ ಹಾಕ್ತಿದ್ದೀರಿ, ಅದು ಬೇಡ ಅಂತ ಹೇಳಿ ಈಗ ಪುಟಾಣಿ ಪುಡಿ ಹಾಕೇನ್ರಿ. ಈಗ ಚಕ್ಲಿ ಮಾಡ್ಲಿಕ್ಕೆ, ತಂಬಿಟ್ ಮಾಡ್ಲಿಕ್ಕೆ ಅಂತ ಹೇಳಿ ರೆಡಿ ಇತ್ತಲ್ಲ ಪುಡಿ, ಸೊ ಅದನ್ನ ಹಾಕಿದ್ವಿ. ಏನ್ ಟೇಸ್ಟ್ ಆಗ್ತದ್ರಿ ಇದು ಪರಾಠ ಹೇಳ್ತೇನಿ. ಈಗ ನೋಡ್ರಿ, ಒಂದ್ ಸ್ವಲ್ಪ ನಿಂಬೆ ಹಣ್ಣು ಹಿಂಡಿದಿರಿ. ಯಾಕಂದ್ರ ನನಗ ಇದ್ರ ಜೊತೆಗೆ ಏನು ಮಾಡ್ಕೋದಿದ್ದಿಲ್ಲ, ಚಟ್ನಿ ಅಥವಾ ಪಲ್ಯ ಹಿಂಗೇನು ಬೇಕಾಗಂಗಿಲ್ಲ. ಬರೀ ಒಂದ್ ಸ್ವಲ್ಪ ಮೊಸರು ಹಚ್ಕೊಂಡ್ ತಿಂದ್ರ ಆತಂತ ಹೇಳಿ ನಾ ಇದ್ರೊಳಗ ಹುಳಿ, ಬೆಲ್ಲ ಎಲ್ಲಾ ಹಾಕಿ ಮಸ್ತ್ ಪೈಕಿ ಪರಾಠ ರೆಡಿ ಮಾಡಿ ಇಟ್ಟಿದ್ದೆ. ಆದ್ರೂ ನನ್ ಮಗಳು ಏನಾದ್ರೂ ಹಚ್ಕೊಳಿಕ್ ಕೊಡಿದ ಅಂತ ಹೇಳಿದ್ಲು.
ಇದ್ರ ಜೊತೆ ಅಂತ. ಅವಾಗ ನೆನಪಾಗಿದ್ದಿ ಅಮ್ಮಾಸ್ ಪಿಕಲ್ ಅಥವಾ ಉಪ್ಪಿನಕಾಯಿ. ಭಾರಿ ಮಸ್ತ್ ಮಾಡ್ತಾರಿ ಮಾಮಿ, ನಂಗೆ ಗೊತ್ತದ್ರಿ, ನಾನು ಟೇಸ್ಟ್ ಮಾಡೇನಿ. ಇವಾಗಾದ್ರೂ ಅದನ್ನೇ ತರ್ಸೇನ್ ನಮ್ಮ ಮನಿ ಒಳಗ. ಸೊ ನೋಡ್ರಿ, ಇಷ್ಟೆಲ್ಲಾ ಮಾತಾಡೋದ್ರಾಗ ಗೋಧಿ ಹಿಟ್ಟು ನೆಂದದ, ಅದು ರೆಡಿ ಆಗ್ಯದ. ಇಲ್ಲೇ ಉರುಳಿ ಮಾಡಿ ರೆಡಿ ಇಟ್ಕೊಂಡೇವಿ. ಎದರ್ದು ಹೂರ್ಣದ್ ಅಂದ್ರ ಮಸಾಲಿದು ಉರುಳಿ ಮಾಡಿ ಇಟ್ಕೊಂಡೇನಿ, ಕಣಕದ್ದು ಉರುಳಿ ಮಾಡಿ ಇಟ್ಕೊಂಡೇನಿ. ಆಮೇಲೆ ಹಂಚ್ ಕಾಯ್ಲಿಕ್ಕೆ ಇಟ್ಟಿರಿ. ಫಸ್ಟ್ ಉರುಳಿ ಮಾಡಿ ಇಟ್ಕೊಂಡು ಹಂಚ್ ಕಾಯ್ಲಿಕ್ಕೆ ಇಟ್ರೆ ಗ್ಯಾಸ್ ಉಳಿತಾಯ ಆಗ್ತದ. ಹಂಚ್ ಕಾಯೋದ್ರಾಗ ಇಲ್ಲೇ ಹುದು ತುಂಬ್ಕೊಂಡು ರೆಡಿ ಮಾಡ್ಕೊಂಡ್ಬಿಡೋಣ. ಈಗ ಯಾವಾಗ್ಲೂ ಮಾಡ್ತಿರೋರ್ಗ ಒಂದ್ ಐಡಿಯಾ ಇರ್ತದ್ರಿ, ಹೆಂಗ್ ಮಾಡ್ಬೇಕು, ಹೆಂಗ್ ತುಂಬಬೇಕು ಅನ್ನೋದು. ಹೊಸದಾಗಿ ಮಾಡೋರ್ಗ್ ಉಪಯೋಗ ಆಗ್ಲಿ ಅನ್ನೋದಕ್ಕ ಒಂದ್ ಸ್ವಲ್ಪ ತೋರಿಸ್ತೇನ್ರಿ ಯಾವ ರೀತಿ ತುಂಬೇಕಂತ. ಬಟ್ ಯಾವ ರೀತಿ ನಾವು ಪ್ರೆಸ್ ಮಾಡ್ತಾ ಹೋದ್ರ ಒಳಗಿನ ತನಕ ಹೂರ್ಣ ಸೇರ್ಕೋತದ. ಆಮೇಲೆ ತುದಿವರೆಗೂ ನಿಮಗ ಹೂರ್ಣ ಸಿಗ್ತದ. ಒಂದ್ ಕಡೆ ಗೋಧಿ ಹಿಟ್ಟು, ಒಂದ್ ಕಡೆ ಮಸಾಲಿ, ಈ ಟೈಪ್ ಆಗಂಗಿಲ್ಲ. ಪರಾಟ ಭಾರಿ ಸೂಪರ್ ಆಗ್ತಾವ್ರಿ, ತುದಿ ತನಕ ಉಬ್ತಾವ್ರಿ. ಇನ್ನೊಂದ್ ಹೊಸ ನಾನು ಕಲ್ತೇನೆ ನೋಡ್ರಿ. ಇದು ನಾವು ಕಲಿಬೇಕಲ್ರಿ ಏನಾದ್ರು. ಎಷ್ಟು ಎಕ್ಸ್ಪರ್ಟ್ ಇದ್ದೇವಂದ್ರು ಒಂಚೂರು ಕಲಿಯೋದ್ ಇದ್ದೇ ಇರ್ತದ್ರಿ. ಏನಂದ್ರ ಹೂರ್ಣ ತುಂಬಿದ ಮೇಲೆ ಈ ರೀತಿ ಪ್ರೆಸ್ ಮಾಡಿದಿರಿ, ಮಾಡಿ ಪರಾಟ ಮಾಡ್ಲಿಕ್ಕ ಅಥವಾ ಲಟ್ಟಿಸ್ಲಿಕ್ಕ ಶುರು ಮಾಡಿದೆ, ಏನ್ ಮಸ್ತ್ ಆದ್ರಿ ಹೇಳ್ತೇನಿ ನೋಡ್ರಿ. ಆಮೇಲೆ ಹೆಂಗಂದ್ರ ಭಾಳ ದಪ್ಪನೂ ಇರಬಾರ್ದ್ರಿ, ಭಾಳ ತೆಳ್ಳಗೂ ಇರಬಾರ್ದು. ಏನಾಗ್ತದ್ರಿ, ಭಾಳ ತೆಳ್ಳಗ್ ಮಾಡ್ಬಿಟ್ರೆ ನಿಮ್ಗ ಕ್ಯಾಬೇಜ್ ಫ್ಲೇವರ್ ಅಥವಾ ಮಸಾಲಿ ಫ್ಲೇವರ್ ಸಿಗಂಗಿಲ್ಲ. ಭಾಳ ದಪ್ಪ ಮಾಡಿದ್ರ ನನಗ್ ರೂಢಿ ಇಲ್ಲ ರೀ. ಅದು ಮೀಡಿಯಂ ಸೈಜೇ ನಾನು ಯಾವಾಗ್ಲೂ ಮಾಡೋದು. ಸೊ ನೋಡ್ರಿ, ಒಂದ್ ಹಂಚ್ ಮೇಲೆ ಹಾಕಿದೆ, ಸಣ್ಣ ಉರಿ ಒಳಗ್ ಅದರಿ, ಹಂಗ್ ಭಾಳ ಜೋರ್ ಇಟ್ಟಿಲ್ಲ ಇನ್ನು ನಾನು. ಅಷ್ಟ್ರಲ್ಲೇ ಅದು ಬೇಯೋದ್ರಾಗ ಇನ್ನೊಂದು ಕೂಡ ಈ ರೀತಿ ಸ್ಟಫ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇದಕ್ ಎಣ್ಣೆ ಹಚ್ಚೋದ್ರಿ. ಅಂದ್ರೆ ಒಂದಕ್ಕೊಂದು ಕಾಂಬಿನೇಷನ್ ಇರ್ಬೇಕ್ರಿ, ಹಂಚ್ ಮೇಲಿಂದಕ್ಕೂ ಆಮೇಲೆ ನಾವು ಪರಾಠ ಲಟ್ಟಿಸ್ಲಿಕ್ಕೂ. ಅಂದಾಗ ನಿಮ್ಗ ಗ್ಯಾಸು ಉಳಿತಾಯ ಆಗ್ತದ, ಬೇಗ ಪರಾಠ ಅಥವಾ ಚಪಾತಿ ಯಾವ್ದೇ ಆತೋ ಆಗ್ತದ. ಕಾಯಿಸ್ಬಾರ್ದ್ರಿ, ಹಂಚ್ ಕಾಯ್ತಾ ಕೂತಿರ್ಬಾರ್ದು. ಒಂದಾದ್ಮೇಲೆ ಒಂದ್ ಹಿಂದಿಂದೆ ನಾವು ಪರಾಠ ಆತು ಚಪಾತಿ ಆತು ಹಾಕ್ತಾ ಇರ್ಬೇಕು. ಅಂದ್ರೆ ಅದು ಉಳಿತಾಯದ ಲಕ್ಷಣ. ಸೊ ನೋಡ್ರಿ, ಇಷ್ಟೆಲ್ಲಾ ಮಾತಾಡೋದ್ರಾಗ ನಮ್ದು ಪರಾಟ ರೆಡಿ ಆಯ್ತು. ಮಸ್ತ್ ಬೇಕಿ ಎಣ್ಣೆ ಹಚ್ಚಿ ನೋಡ್ರಿ, ಎಷ್ಟು ಕಲರು ಚಂದ ಬಂದದ, ಎಷ್ಟು ಸಾಫ್ಟ್ ಆಗ್ಯದ್ರಿ. ನಿಮಗ ಸ್ಟಾರ್ಟಿಂಗ್ ನಾನು ವಿಡಿಯೋ ತೋರಿಸಿದ್ನಲ್ಲ, ಒಳಗಿಂದ ತನಕ ಸೇರ್ಕೊಂಡಿತ್ತು ಹುದು. ಈಗ ನೋಡ್ರಿ, ಉಬ್ಬಿದ ತೋರಿಸ್ಲಿಲ್ಲ ಅಂದ್ರ ಪರಾಟ ಕಂಪ್ಲೀಟ್ ಆಗಂಗಿಲ್ರಿ. ತುದಿ ತನಕ ಉಬ್ಬಿತ್ರಿ ಎಲ್ಲಾ ಪರಾಟ. ಅದನ್ನು ಒಂದ್ ಸ್ವಲ್ಪ ತೋರ್ಸಿದೀನಿ. ಸೊ ಹೆಂಗ್ ಅನಿಸ್ತು ಅಂತ ಫ್ರೆಂಡ್ಸ್ ನೀವು ಹೇಳ್ರಿ ನನ್ಗ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಆಲ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ನೆನ್ನಪ್ಲೆ ಉಪ್ಪಿನಕಾಯಿ ಯಾರ್ಯಾರಿಗ್ ಬೇಕಲ್ಲ, ನಂಬರ್ ಅಂತೂ ಕೊಟ್ಟಿದ್ದೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಹೇಳ್ತಾರ ಅವ್ರು.